ग्रामीण आमदार लक्ष्मी हेब्बाळकर यांना मंत्रिपद द्यावे या मागणीसाठी बडस केएच गावातील ग्रामस्थांनी समर्थकांनी अर्धनग्न आंदोलन केले। पारिशवड क्रॉस येथे रास्ता रोको आंदोलन करत लक्ष्मी हेब्बाळकर यांना मंत्रिपद द्यावे अशी जोरदार मागणी करण्यात आली। बेळगाव ग्रामीण मतदारसंघात विविध विकास कामे करून त्यांनी राज्याचे लक्ष वेधून घेतले आहे। याशिवाय सिद्धरामय्या यांच्या मंत्रिमंडळात महिला व बालकल्याण मंत्री म्हणून त्यांनी राज्यातील महिला व मुलांच्या हितासाठी उल्लेखनीय कार्य केले आहे असे आंदोलक म्हणाले। ಲಕ್ಷ್ಮಿ ಅಕ್ಕವರಿಗೆ ಮಂತ್ರಿ ಸ್ಥಾನ ಯಾಕೆ ಕೇಳತ್ತೇವೆ ಅಂದ್ರೆ ನಾವು ಗ್ರಾಮೀಣದ ಒಳಗೆ ಅಷ್ಟೇ ಅಲ್ಲ ರಾಜ್ಯಾಂತರ ಎಲ್ಲ ತಿರುಗಿ ಹೆಣ್ಣು ಮಕ್ಕಳನ್ನ ಒಂದು ಬೆಂಬಲಕ್ಕೆ ತಗೊಂಡ ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಏನೇನೋ ಒಂದು ಮಾಡಿ ಸರ್ಕಾರಕ್ಕೆ ಆಗುವಂತ ಕೆಲಸಗಳು ಏನೋ ಒಂದ್ ಇದ್ರು ಬಂದ್ ಹೇಳಿ ಸರ್ಕಾರದಿಂದ ತಂದ ಅನುದಾನ ತಂದ 140 ಸೀಟ್ ಅವರ ತಂದಾರ। ಅವ್ರದ್ದು ಬಹಳ ಶ್ರಮ ಐತಿ, ಅದ್ರೊಳಗೆ ಪಾತ್ರ ಐತಿ ಅವ್ರದ। ಮತ್ತರಿಂದ ನಮ್ ಗ್ರಾಮೀಣದೊಳಗು ಕೆಲಸ ಬಹಳ ಮಾಡ್ಯಾರ। ಮಾಡೋದ್ರಿಂದ ಅವರು ಜಿಲ್ಲಾ ಆತು ರಾಜ್ಯ ಆತು ಚಲೋ ಮಾಡ್ಯಾರು। ಇಷ್ಟ ಹೇಳಕ್ ಇಷ್ಟ ಆಗುತ್ತೆ, ಅದ್ ಏನಿದ್ರು ಅವ್ರಿಗೆ ಅವ್ರು ಕೊಡ್ರ ಅಂತ ಹೇಳಿ ಇವತ್ತು ನಾವು ಬೆಳಗಾವಿ ತಾಲೂಕಾ ಪಾರಿಶವಾಡ ಕ್ರಾಸಿನಲ್ಲಿ ಫಾರೆಸ್ಟ್ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಕೂಡಿ ಇವತ್ತು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ಗೆ ಅನ್ಯಾಯ ಆದಂತಹ ಸಮಯದಲ್ಲಿ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡಿ ಇವತ್ತು ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರನ್ನು ಬಹಳ ರೀತಿಯಿಂದ ಕಾಂಗ್ರೆಸ್ದಲ್ಲಿ ಕೊಡುಗೆ ಇದೆ। ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿದ್ದರು, ಕೆಪಿಸಿಸಿ ಅಧ್ಯಕ್ಷ ಆದಂತವರು ಇಡೀ ಕರ್ನಾಟಕದ ತುಂಬಾ ಮಹಿಳೆಯರನ್ನ ಎಬ್ಬಿಸಿ ಹೊರದಿಬ್ಬಿಸಿ ಕಾಂಗ್ರೆಸ್ ಅನ್ನು ಸರ್ವಾನುಮತದಿಂದ ಆರಿಸಿ ತರುವಂತ 140 ಸೀಟ್ ತರಲಿಕ್ಕೆ ಅವರದ್ದು ಬಹಳ ಪ್ರಯತ್ನ ಇದೆ। ಹೀಗಾಗಿ ಅವರನ್ನು ಯಾವ ತರದಿಂದ ಬಿಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿಯತ್ತು। ಅದಲ್ಲದೆ ಗೃಹಲಕ್ಷ್ಮಿಯಲ್ಲಿ ಅವರ ಮಾಡಿದ ಕೊಡುಗೆ ಇಡೀ ಜನ ಮನೆ ಮಗಳಾಗಿ ಇವತ್ತಿನ ದಿವಸ ಅವರಿಗೆ ಮಂತ್ರಿ ಪದವಿ ಇಲ್ಲ ಅಂದ್ರೆ ಯಾವ ತರನಾಗಿ ಅವರಿಗೆ ತೊಂದರೆ ಆಗುತ್ತಿರಬಹುದು। ಇದು ಕರ್ನಾಟಕದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಇದು ನಮ್ಮ ದೇಶದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರಾಯ್ತು, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು, ಬಿ.ಕೆ. ಹರಿಪ್ರಸಾದ್ ಅವರು ಇದನ್ನ ಗಮನಿಸಿ ನಮ್ಮ ತಾಲೂಕಿನ ಜನರ ಬಯಕೆಯನ್ನು ಈಡೇರಿಸಬೇಕಂತೇಳಿ ಕೇಳ್ಕೊತೇನೆ। ಮತ್ತೆ ಎಲ್ಲಿವರೆಗೆ ಹೋರಾಟ ಅಂದರೆ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗುವವರೆಗೂ ಈ ಹೋರಾಟ ನಿರಂತರವಾಗಿ ಈ ತಾಲೂಕಿನಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರ ಇವತ್ತಿನ ದಿನ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ। ಯಾಕಂತಂದ್ರ ಇವತ್ತಿನ ದಿನ ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದಂತಹ ಒಂದು ಶಕ್ತಿಯನ್ನು ನೀಡಿದಾರ। ಯಾಕಂದ್ರೆ ಇವತ್ತಿನ ದಿನ ನಮ್ಮ ಮಹಿಳಾ ಶಕ್ತಿ ಬಹಳ ದೊಡ್ಡದಿದೆ। ಇವತ್ತಿನ ದಿನ ನಮ್ಗೆ 40% ಓಟು ಮಹಿಳೆಯರಿಂದ ನಮ್ಮ ಸರ್ಕಾರ ನೀಡ್ತಾ ಇದೆ। ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸಚಿವ ಸ್ಥಾನ ನೀಡಿರೋದ್ರಿಂದ ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯದ ತುಂಬಾ ಚಲನವಲನ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರದ ಗಮನ ಸೆಳೆಯಲು ಯಶಸ್ವಿಯಾಗಿದ್ದಾರೆ। ರಾಜ್ಯ ಸರ್ಕಾರ ಮಲ್ತಾಯಿ ಧೋರಣೆಯನ್ನು ಬಿಟ್ಟ ಮಹಿಳೆಯರಿಗಾಗಿ ಒಂದು ಸಚಿವ ಸ್ಥಾನವನ್ನು ನೀಡಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸ್ಥಾನವನ್ನು ನೀಡಬೇಕಂತ ಹೇಳಿ ನಾನು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ವಿರೋಧ ಪಕ್ಷದ ನಾಯಕರಾದಂತ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾंधी साहेबांना ನಾನು ಈ ಒಂದು ಪ್ರೊಟೆಸ್ಟ್ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ। महिला कोट्यातून लक्ष्मी हेब्बाळकर यांना मंत्रिपद देण्यात यावे, अन्यथा येत्या काळात पक्षाला मोठा फटका बसू शकतो असा इशाराही त्यांनी दिला। विनोद कोलकार, KMM मराठी, बेळगाव। ಫ್ರೆಂಡ್ಸ್, BScಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ।
ಬಿಎಸ್ಸಿ ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ ಬಿಎಸ್ಸಿಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. ಬಿಎಸ್ಸಿಯ ಅತಿ ದೊಡ್ಡ ಸೇಲ್, ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.